5,98,00,000 ಜನರ ಸಮೀಕ್ಷೆ ಮಾಡಲಾಗಿದೆ. 1,35,00,000 ಕುಟುಂಬ ಸಮೀಕ್ಷೆಗೆ ಒಳಗಾಗಿದೆ. ಹಿಂದುಳಿದ ವರ್ಗಗಳ ಕಲ್ಯಾಣ ಸಚಿವ ಶಿವರಾಜ ತಂಗಡಿಗೆ ಹೇಳಿಕೆ ಕೊಟ್ಟಿರೋದು. ಸಂಪುಟ ಸಭೆ ಜಾತಿ ಜನಗಣತಿ ವರದಿ ಒಪ್ಪಿಕೊಂಡಿದೆ. ಮುಂದಿನ ಸಂಪುಟ ಸಭೆಯಲ್ಲಿ ಚರ್ಚೆ ಮಾಡ್ತೇವೆ. ಎಲ್ಲಾ ಸಚಿವರಿಗೆ ಮಾಹಿತಿ ಕೊಡೋದಕ್ಕೆ ತೀರ್ಮಾನ ಮಾಡಿದ್ದೇವೆ ಅಂತ ಸಚಿವ ಶಿವರಾಜ ತಂಗಡಿಗೆ ಹೇಳಿದ್ದಾರೆ. ಜಯಪ್ರಕಾಶ್ ಹೆಗಡೆ ಅವರು ಆಯೋಗದ ಅಧ್ಯಕ್ಷರಾದ ಮೇಲೆ ಮುಖ್ಯಮಂತ್ರಿಗಳ ಒಂದು ಆದೇಶದ ಮೇಲೆ ಅದನ್ನು ಮುಂದುವರಿಸಿ ಪೂರ್ಣ ವರದಿಯನ್ನು ಕೊಡಬೇಕು ಅಂತ ಹೇಳಿದರು. ಅದರ ಪ್ರಕಾರ ಸನ್ಮಾನ್ಯ ಜಯಪ್ರಕಾಶ್ ಹೆಗಡೆ ಅವರು ವರದಿಯನ್ನು ಕೊಟ್ಟರು. ಆ ವರದಿಯಲ್ಲಿ ಕನಿಷ್ಠ 2 ಬಾಕ್ಸು ವರದಿಯನ್ನು ಕೊಟ್ಟಿದ್ದರು. ಅದರಲ್ಲಿ ಮೊದಲನೇ ಬಾಕ್ಸ್ನೊಳಗೆ ಜಾತಿ ಸಾಮಾಜಿಕ ಶೈಕ್ಷಣಿಕ ಸಮೀಕ್ಷೆ ಮತ್ತು ಸಮಗ್ರ ವರದಿಯ ಒಂದು ಬುಕ್ಕ, ಜಾತಿವಾರು ಜನಸಂಖ್ಯೆಯ ಒಂದು ಸಂಪುಟ ಮತ್ತು ಜಾತಿ ವರ್ಗಗಳ ಪ್ರಮುಖ ಲಕ್ಷಣಗಳು ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳನ್ನು ಹೊರತುಪಡಿಸಿ ಉಳಿದ 8 ಸಂಪುಟಗಳು ಇದ್ದವು. ಅದಾದಮೇಲೆ ಜಾತಿ ವರ್ಗಗಳ ಪ್ರಮುಖ ಲಕ್ಷಣಗಳು ಪರಿಶಿಷ್ಟ ಜಾತಿ ಒಂದು ಸಂಪುಟ, ಪರಿಶಿಷ್ಟ ಪಂಗಡದ ಒಂದು ಸಂಪುಟ, ವಿಧಾನಸಭಾ ಕ್ಷೇತ್ರವಾರು ಜಾತಿವಾರು ಮತ್ತು ಅಂಕಿ ಅಂಶಗಳನ್ನು 2 CD-ಯಲ್ಲಿ ರೆಕಾರ್ಡ್ ಮಾಡಿ ಕೊಡುವಂಥದ್ದು ಮತ್ತು ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆಯ ದತ್ತಾಂಶಗಳನ್ನು ಅಧ್ಯಯನ ವರದಿ ಮಾಡಿ ಅದು ಒಂದು ಪುಸ್ತಕ. ಅಂದರೆ ಒಂದು ಗುರುವಾರ ಅದರ ಜೊತೆಗೆ ಕೆಲವೊಂದಿಷ್ಟು ಪ್ರಮುಖವಾದಂಥವನ್ನ ನಿಮ್ಮ ಗಮನಕ್ಕೆ ತರುವಂಥ ಕೆಲಸ ಏನಂದರೆ 2011ರ ಸಮೀಕ್ಷೆ ಪ್ರಕಾರ ರಾಜ್ಯದೊಳಗೆ ಜನಸಂಖ್ಯೆ 6,11,00,000 ಪಾಪ್ಯುಲೇಷನ್ ಇದೆ. ಆದರೆ ರಾಜ್ಯದಲ್ಲಿ 2015 ಇದೇನು ಶೈಕ್ಷಣಿಕ ಸಮೀಕ್ಷೆಯನ್ನು ಕೊಟ್ಟಿವಿ ಅವತ್ತು ಪ್ರತಿ ವರ್ಷ ಇಷ್ಟಿಷ್ಟು ಜನಸಂಖ್ಯೆ ಜಾಸ್ತಿ ಅಂತಂದು ಒಂದು ಪ್ರಿಡಿಕ್ಷನ್ ಮಾಡಿ ಕನಿಷ್ಠ 6,35,00,000 ಜನಸಂಖ್ಯೆ ಸಮೀಕ್ಷೆ ಮಾಡಬೇಕು ಅಂತ ಅಂದಾಜು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.